ಕಿರುತೆರೆಯಲ್ಲಿ ಅತಿ ಹೆಚ್ಚಿನ ಜನವೀಕ್ಷಣೆ ಪಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಬಿಗ್ ಬಾಸ್ ಸೀಸನ್ 10 ಕೂಡ ಒಂದು. ವೆಲ್ಕಮ್ ಟು ಹೌದು ಸ್ವಾಮಿ. ಈಗಾಗಲೇ 50 ದಿನಗಳನ್ನ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಕಂಪ್ಲೀಟ್ ಮಾಡಿದೆ. ಇದರ ಬೆನ್ನಲ್ಲೇ ಮಾಡೆಲ್ ಪವಿ ಪೂವಪ್ಪ ಹಾಗೂ ಅವಿನಾಶ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಈಗ ಬಿಗ್ ಬಾಸ್ ಮನೆ ಸೇರಿರುವ ಪವಿ ಪೂವಪ್ಪ ಅವರ ರಿಯಲ್ ಲೈಫ್ ನಾವು ಅಂದುಕೊಂಡ ಹಾಗೆ ಇಲ್ಲ. ಎಸ್, ಅವರು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಹೇಗಿದ್ರು ಅವೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಬಿಗ್ ಬಾಸ್ ಮನೆಗೆ ಇಬ್ಬರು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರುವ ಸ್ಪರ್ಧಿಗಳಲ್ಲಿ ಒಬ್ಬರು ಫ್ಯಾಷನ್ ಮಾಡೆಲ್ ಪವಿ ಪೂವಪ್ಪ, ಮತ್ತೊಬ್ಬರು ಕ್ರಿಕೆಟರ್ ಫ್ಯಾಷನ್ ಮಾಡೆಲ್ ಅವಿನಾಶ್ ಶೆಟ್ಟಿ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಬಲೆಗೂ ಬೀಳದೆ ತನ್ನದೇ ಆಟವಾಡ್ತಾ ಇರುವಂತಹ ಪವಿ ಪೂವಪ್ಪ ಅವರ ನೈಜ ಜೀವನ ಹೇಗಿತ್ತು ಅಂದ್ರೆ, ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ತನ್ನ ಲೈಫ್ ಸ್ಟೈಲ್ ಅನ್ನ ಅವರು ರೂಢಿ ಮಾಡಿಕೊಂಡಿದ್ರು ಅವೆಲ್ಲವನ್ನ ಹೇಳ್ತಾ ಬರ್ತೀವಿ. ಕೊಡಗು ಮೂಲದವರಾದ ಪವಿ ಪೂವಪ್ಪ ಅವರು ರೂಪದರ್ಶಿಯಾಗಿದ್ದಾರೆ. ಉನ್ನತ ಬ್ರ್ಯಾಂಡ್ಗಳಿಗೆ ಮಾಡೆಲಿಂಗ್ ಕೂಡ ಮಾಡಿದ್ದಾರೆ. ಅವರು ಸನ್ ಲೈಫ್ನಲ್ಲಿ ಪ್ರಸಾರವಾಗುವ ದೂರದರ್ಶನ ರಿಯಾಲಿಟಿ ಶೋನ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ರು. ಇದರೊಂದಿಗೆ ತಾವು ಕೂಡ ಶಾರ್ಟ್ ಬಟ್ಟೆಗಳನ್ನ ಹಾಕಿಕೊಂಡು ಫೋಟೋ ಶೂಟ್ ಕೂಡ ಮಾಡಿಸಿರುವುದು ಹೆಚ್ಚಾಗಿತ್ತು. ಪವಿ ಆಗಾಗ ತನ್ನ ಹಾಟ್ ಮಾಡೆಲಿಂಗ್ ಫೋಟೋಗಳನ್ನ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಶೇರ್ ಮಾಡಿಕೊಳ್ತಾ ಇರ್ತಾರೆ. ಹಾಗೆಯೇ ಇವರ ಫೋಟೋಗಳಿಗೆ ಸಾಕಷ್ಟು ರೀತಿಯಾದಂತಹ ಕಾಮೆಂಟ್ಗಳು ಕೂಡ ಬರ್ತಾ ಇವೆ. ಪವಿ ಪೂವಪ್ಪ ಅವರು ತಮ್ಮ ಹಾಟ್ ಫೋಟೋಗಳಿಂದಲೇ ಮಿಲಿಯನ್ ಗಟ್ಟಲೆ ಫ್ಯಾನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಇನ್ನು ಇವರ ಇನ್ಸ್ಟಾಗ್ರಾಂನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳು ಕೂಡ ಇದ್ದಾರೆ. ಕನ್ನಡದ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ಅಲ್ಲಿ ಇವರಿಗೆ ಒಂದು ಹೂವಿನ ಹಾಸಿಗೆ ಅಂತೂ ಖಂಡಿತವಾಗ್ಲೂ ಸಿಕ್ಕಿಲ್ಲ. ಬಿಗ್ ಬಾಸ್ ಮನೆಗೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ವಾಪಸ್ ಕಳುಹಿಸುವ ಪ್ರಯತ್ನವನ್ನ ಕೂಡ ಅಲ್ಲಿಯ ಕಂಟೆಸ್ಟೆಂಟ್ಗಳು ಈ ಹಿಂದೆ ಮಾಡಿದ್ರು. ಪವಿ ನೋಡೋಕೆ ಸಖತ್ತಾಗಿದ್ದಾರೆ. ಹಾಗೇನೆ ಗಂಡ್ ಹೈಕ್ಲು ಲೈನ್ ಹಾಕ್ಬೋದು ಅಂತ ಅನ್ಕೊಳ್ಬೇಡಿ. ಎಸ್, ಈ ಬ್ಯೂಟಿ ಸುಂದರಿಗೆ ಈಗಾಗಲೇ ಬಾಯ್ ಫ್ರೆಂಡ್ ಕೂಡ ಇದ್ದಾರೆ. ಇದು ತಿಳಿಯದೆ ಸುಮ್ನೆ ಕಾಳು ಹಾಕೋದು, ಅದು ವೇಸ್ಟ್ ಆಗೋದು ಬೇಡ ಅಲ್ವಾ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗೇನೆ ಇವರನ್ನ ಈಗಲೂ ಕೂಡ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ರೀತಿಯಾಗಿ ಹಾಟ್ ಫೋಟೋಶೂಟ್ಗಳನ್ನ ಕೂಡ ಮಾಡ್ತಾ ಇರೋದು ಸಾಕಷ್ಟು ಜನರಿಗೆ, ಸಾಕಷ್ಟು ಗಂಡ್ ಹೈಕ್ಲಿಗೆ ಇಷ್ಟವಾಗ್ತಾ ಇದೆ. ಪವಿ ಪೂವಪ್ಪ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಈತನ ಹೆಸರು ಡಿಜೆ ಮ್ಯಾಡಿ ಎಂಬ ಪರಿಚಯವನ್ನ ಕೂಡ ಮಾಡಿಕೊಂಡಿದ್ದಾರೆ. ಅಂದ್ರೆ ತನ್ನ ಬಾಯ್ ಫ್ರೆಂಡ್ ನ ಬಗ್ಗೆ ಅವರು ಹೇಳಿಕೊಂಡಿದ್ರು. ಇವರಿಬ್ಬರು ಕಳೆದ 3 ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಮುಖ್ಯವಾಗಿ ಪವಿ ಪೂವಪ್ಪ ಅವರು ಬಿಕಾಂ ಪದವೀಧರೆ ಕೂಡ ಆಗಿದ್ದಾರೆ. ರಾಜಾಜಿನಗರದ ಕಾಲೇಜಿನಲ್ಲಿ ಅಧ್ಯಯನ ಕೂಡ ಮಾಡಿದ್ದಾರಂತೆ. ಇವರು 2013ರಿಂದ ಪ್ರೊಫೆಷನಲ್ ರನ್ವೇ ಮಾಡೆಲ್ ಆಗಿ ಕೂಡ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಮಾಡೆಲಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಪವಿ ಪೂವಪ್ಪ ಅವರು ಬಿಕಿನಿ ಬಾಲೆ ಅಂತಾನೆ ಖ್ಯಾತರಾಗಿದ್ರು. ಸದ್ಯ ಪವಿ ಪೂವಪ್ಪ ಅವರು ಹೆಸರು ಕೇಳ್ತಾ ಇದ್ದಂತೆಯೇ ನೆಟ್ಟಿಗರು ಇಂಟರ್ನೆಟ್ನಲ್ಲಿ ಸುಂದರಿಯ ಕುರಿತು ಹುಡುಕಾಟವನ್ನ ಕೂಡ ಶುರು ಮಾಡಿದ್ದಾರೆ. ಅವರ ಫೋಟೋಸ್ ನೋಡಿ ಶಾಕ್ ಆಗ್ತಾ ಇದ್ದಾರೆ. ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ಪವಿ ಪೂವಪ್ಪ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಅಂತೆ. ಫ್ಯಾಷನ್ ಲೋಕದಲ್ಲಿ ಮಿಂಚ್ತಾ ಇರುವಂತಹ ಈ ಒಂದು ಬೆಡಗಿ ಮಿಸ್ ಕರ್ನಾಟಕ ಬೆಸ್ಟ್ ಬಾಡಿ ಟೈಟಲ್ ಮುಡಿಗೇರಿಸಿಕೊಂಡಿದ್ದಾರೆ. ಅಲ್ಲದೆ ಅನೇಕ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಅನೇಕ ಪ್ರಶಸ್ತಿಗಳನ್ನ ಕೂಡ ಬಾಚಿಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಪವಿ ಪೂವಪ್ಪ ಅವರ ಬಗ್ಗೆ ಏನನ್ಸುತ್ತೆ?
ನೀವು ಈ ಹಿಂದೆ ಅವರನ್ನ ನೋಡಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನ ನೋಡ್ತಾ ಇರುವಂತಹ ಪರಿ ಹೇಗಿದೆ? ಸೊ ನಿಮ್ಗೆ ಅವರು ಇಷ್ಟ ಆಗ್ತಾ ಇದ್ದಾರಾ? ಸೊ ಬಿಗ್ ಬಾಸ್ ಅಲ್ಲಿ ಫೈನಲ್ ತನಕ ಅವರು ಇಡ್ತಾರಾ? ಈ ಒಂದು ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಕೂಡ ನಮಗೆ ಉತ್ತರ ನೀಡಬಹುದು. ಕಮೆಂಟ್ ಮೂಲಕ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ತಿಳಿಸಬಹುದು.